ನಮಸ್ಕಾರ ರೀ ಸಾವುಕಾರ ಮಂದಿಗೆ ಯಲ್ಲಮ್ಮುಡು ಜಾತ್ರೆ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ರೀ ಸುಸ್ವಾಗತ ರೀ. ಈ ವಿಡಿಯೋದಾಗ ನಾನು ಏನೇನು ಮಾಡಿದ್ವಿ ಅಂತ ಕಂಟಿನ್ಯೂ ಆಗಿ ಹೇಳ್ತೀನಿ ರೀ. ಈಗ ನಮ್ಮ ಹುಡುಗರು ಜಳಕಕ್ಕೆ ಹೋಗೋಕೆ ರೆಡಿಯಾಗಿ ನಿಂತಾರೆ. ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡತ್ತಾರೆ ರೀ. ಆದರೂ ಅಲ್ಲೇ ಒಂದು ಟ್ಯಾಂಕ್ ಇತ್ತು, ಅಲ್ಲಿ ಹೋದ್ವಿ. ಆ ಟ್ಯಾಂಕ್ ಎಷ್ಟು ಗದ್ಲಿತ್ತು ಅಂದ್ರೆ ನಾವು ನಿಂತಲ್ಲಿ ಈ ಟ್ಯಾಂಕ್ ಇಷ್ಟು ಇತ್ತು. ಈ ನೀರಿನ ಟ್ಯಾಂಕ್ ಎಷ್ಟು ಗಾದ್ಲಿತ್ತಂದ್ರೆ ಮೊದ್ಲೇಕ ಅದ್ರಾಗ ಆಲ್ರೆಡಿ ಎಲ್ಲರೂ ನೀರು ತೊಗೊಂಡು ನೀರು ಖಾಲಿ ಆಗಿಬಿಟ್ಟಿದ್ವು. ಆದರೂ ಇಷ್ಟು ಜನ ನಿಂತಿದ್ರು. ನಾವು ಎಷ್ಟೊತ್ತು ನಿಂತರೂ ಅಲ್ಲಿ ನಮಗೆ ನೀರು ಸಿಗ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿಂದ ಬಿಟ್ಟು ಬೇರೆ ದೊಡ್ಡ ಟ್ಯಾಂಕ್ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಇದಕ್ಕೆ ಜಾಸ್ತಿ ಏನು ಗದ್ಲಿರಲಿಲ್ಲ, ಬಟ್ ಮ್ಯಾಗಿಲಿಂದ ನೀರು ಎಳೆದು ಹಾಕ್ತಾಯಿದ್ರು. ಅದರಲ್ಲಿ ಎತ್ತುಗಳು ತೊಳಿತಾಯಿದ್ರು. ಅದೊಂದು ಸ್ವಲ್ಪ ತೊಂದರೆ ಇತ್ತು. ಮತ್ತು ನಾವು ಮ್ಯಾಗ ಹೋಗ್ಬೇಕಂದ್ರೆ ಹಗ್ಗ ಕೂಡ ಏನೂ ತಂದಿದ್ದಿಲ್ಲ, ಸುಮ್ಮನೆ ಬಂದಿದ್ವಿ ಒಂದು ಬಕೆಟ್ ತೊಗೊಂಡು ಜಳಕ ಮಾಡ್ಬೇಕಂತೇಳಿ. ಹಂಗಾಗಿ ಮ್ಯಾಗ ಹತ್ತುವಂಥ ಸಾಹಸ ಏನು ಮಾಡಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಎತ್ತಿಗಿತ್ತೆಲ್ಲ ತೊಳ್ಯಾತಿದ್ರಲ್ಲ, ಅದನ್ನ ಸ್ವಲ್ಪ ನೋಡ್ಕೊಂಡು ನಿಂತ್ವಿ. ನೋಡಿಕೊಂಡು ಮತ್ತು ನಮ್ಮ ಪ್ರಯಾಣನ ಜಳಕ ಮಾಡೋಕೆ ಬೇರೆ ಕಡೆ ಬೆಳೆಸೇ ಬಿಟ್ವಿ. ಮಲ್ಲಪ್ಪ ಎಲ್ಲಿ ಹೋಗೋಣ? ಅಲ್ಲಿ ನಾಳಕ್ಕೆ ಹಚ್ಚಿ ಬಿಡು ಬರ್ರಿ, ನಾಳಕ್ಕೆ ಹಚ್ಚಿ ಮಾಡೋಣ. ನೀರು ಸಿಗೋಲ್ದಂತಾರೆ ಇದನ್ನ ಹಿಡ್ಕೊಂಡು ನಿಂತೀನಿ. ಅನ್ನ ನೋಡ್ರಿ ಅಲ್ಲಿ ಹಗ್ಗ ಹಿಡ್ಕೊಂಡು ಹೆಂಗೆ ಮ್ಯಾಗ ಹತ್ತಕತ್ತಾನ. ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಜಳಕ ಮಾಡೋದು ಬೇಡ ಅಂತೇಳಿ ನಾವು ದಾರಿ ಹಿಡಿದು ಕಾಟ ಯಾವ್ದಾರು ಒಂದು ತೋಟದ ಕಡೆ ಹೋಗ್ಬೇಕಂತೇಳಿ ಎಲ್ಲರೂ ಹುಣ್ಣಿಮೆ ದಿನ ಗಾಡಿ ಎಲ್ಲ ಗುಡ್ಡದ ಕಡೆ ಹೊಂಟಿದ್ರೆ ನಾವು ಗುಡ್ಡ ಇಳಿದು ತೋಟದ ಕಡೆ ಹೊಂಟ್ವಿ. ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಹೊಂಟಿದ್ವಿ. ಎಲ್ಲ ಕಡೆಯಿಂದ ಹುಣ್ಣಿಮೆಗೆ ಊರಾಗಿಂದ ಜಾಸ್ತಿ ಜನ ಬರ್ತಾಯಿದ್ರು. ಯಾಕಂದ್ರೆ ಅವತ್ತೇ ಬಂದು ಹುಣ್ಣಿಮೆ ಮಾಡ್ಕೊಂಡು ಹೋಗೋರು ಇರ್ತಾರಲ್ಲ, ಅವರು ಕೂಡ ಬರ್ತಾಯಿದ್ರು. ನಾವು ಜಳಕ ಮಾಡ್ಬೇಕಂತ ಯಾವ್ದಾರು ಒಂದು ತೋಟ ಹಿಡ್ಕೊಂಡು ಹೊಂಟಬಿಟ್ವಿ. ಅಂತೂ ಇಂತೂ ನಮ್ಗೆ ದೂರದಾಗ ಒಂದು ತೋಟ ಕಾಣಕತ್ತಿತ್ತು. ಅಲ್ಲಿ ಹೋಗಿ ಜಳಕ ಮಾಡಬೇಕು. ಅವ್ರು ಇನ್ನೂ ಏನು ಹೇಳ್ತಾರೆ ಏನೋ ಅಂತ ಅಂದ್ಕೊಂಡು ಬಿಡ್ತಾರಿಲ್ಲ ಅಂದ್ಕೊಂಡು ಅದೇ ಒಂದು ಇದ್ರಾಗ ಹೊಂಟಿದ್ವಿ. ಅಂತೂ ಇಂತೂ ಅವ್ರು ತೋಟದಾಗ ಬಿಟ್ಟರು. ಆದರೆ ಅಲ್ಲಿ ಕೂಡ ನೀರಿನ ಅಭಾವ ಇತ್ತು. ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಜನ ಅಲ್ಲಿ ಜಳಕ ಮಾಡತ್ತಿದ್ರು. ಹಾಗಾಗಿ ನೀರು ಅಲ್ಲಿ ಖಾಲಿ ಆಗಕ್ಕೆ ಬಂದಿದ್ದು. ಆದರೂ ನಮಗೆ ಆಗುವಷ್ಟು ಇದ್ದು ಅಂತೇಳಿ ಒಂದು ಖುಷಿ ಒಂದಿತ್ತು. ಹಂಗೆ ಹೋದ್ವಿ. ಅಲ್ಲಿ ಎಷ್ಟೊಂದು ಜನ ಜಳಕ ಮಾಡತ್ತಿದ್ರು. ನಾವು ಜಳಕ ಮಾಡಿ ಅಂತೂ ಇಂತೂ ರೆಡಿ ಆಗೇ ಬಿಟ್ಟೆ. ಜಳಕ ಮಾಡಿ ರೆಡಿ ಆದಮೇಲೆ ನಮ್ಮ ಹುಡುಗರೆಲ್ಲ ಜಳಕ ಮಾಡಿದ್ರು. ಅದನ್ನು ವಿಡಿಯೋ ಮಾಡಿ ಹಾಕಕ್ಕಂಕ ನಮ್ಮ ಕೈಯಿಂದ ಆಗಲ್ಲ. ಅದಕ್ಕೋಸ್ಕರ ನಾನು ರೆಡಿಯಾಗಿ ಒಂದು ಪೋಸ್ ಕೊಡ್ತಾಯಿದ್ದೆ. ಪೋಸ್ ಕೊಟ್ಟು ನಮ್ಮ ನೆಕ್ಸ್ಟ್ ಸೀನ್ ಏನಂದ್ರೆ ಇಲ್ಲಿಂದ ಗಾಡಿ ಕಡೆ ಹೋಗೋದು. ಗಾಡಿ ಕಡೆ ಹೋಗಿ ಇವತ್ತು ಹುಣ್ಣಿಮೆ ಇರುತ್ತೆ. ಸಾಯಂಕಾಲ ನಾವು ಪೂಜೆ ಮಾಡ್ಬೇಕಂದ್ರೆ ಪೂಜೆ ಸಾಮಾನು ತರಬೇಕಾಗತ್ತೆ. ಪೂಜೆ ಸಾಮಾನು ತರಬೇಕಂದ್ರೆ ನಾವು ಒಬ್ಬರೇ ಹೋಗಲ್ಲ, ನಮ್ಮ ಮಾಮರು ನಾವು ನಮ್ಮ ಹುಡುಗರು ಎಲ್ಲರೂ ಕೂಡಿ ಹೋಗ್ತೀವಿ. ನೆಕ್ಸ್ಟ್ ಎಪಿಸೋಡ್ನಾಗ ಅಂದ್ರೆ ಏನು ಮುಂದೆ ಏನು ಮಾಡ್ತೀವಿ ಅಂತ ಅಲ್ಲಿ ನೋಡ್ಕೊಂಬರ್ರಿ. ನೋಡ್ರಿ, ನಾವು ಮೊದಲೇ ಹೇಳ್ದಂಗೆ ಈಗ ನಾವು ಹೊಂಟಿದ್ದು ಸಾಮಾನು ತರಕ್ಕೆ. ಅಂದ್ರೆ ಪೂಜೆಗೆ ಏನು ಬೇಕು, ಪಾಲ್ಗಿ ಮತ್ತು ಕಾಯಿಪಲ್ಲೆ ಮತ್ತು ಏನು ಹಣ್ಣು ಅದು ಏನೇನು ಬೇಕು ಅದನ್ನೆಲ್ಲ ಕಾಯಿ ಕರ್ಪೂರ ಅದನ್ನೆಲ್ಲ ತೊಗೊಂಡು ಬಂದು ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡೋದು ಏನಂತೇಳಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ನಾವು ಹೊಂಟಿದ್ದು ಗುಡಿ ಹತ್ರ. ಈಗ ನಾವೇನು ಹೋಗ್ತಾ ಇದ್ವಲ್ಲ ಗುಡಿ ಹತ್ರ ಇಳಿತಾ ಇದ್ವಿ. ಅಲ್ಲಿ ಫುಲ್ ರೇಸ್ ಇರುತ್ತೆ. ನಾನು ಮುಂದೆ ತೋರಿಸ್ತೀನಿ ಎಷ್ಟು ಗದ್ದಲಿರುತ್ತೆ ಅಂತೇಳಿ. ಈಗೇನು ನಾವು ಹೋಗ್ತೀವಲ್ಲ ಇದು ಗುಡಿ ಎಂಟ್ರೆನ್ಸ್ ಅಂದರೆ ಅದಕ್ಕೆ 4 ಕಡೆಯಿಂದ ಹೋಗ್ಬೋದು. ಆದರೆ ಈಗ ಹೋಗ್ಬೇಕಂದ್ರೆ ನಾವು ಪಾಳೆ ಹಚ್ಚಿ ಹೋಗ್ಬೇಕಾಗ ಸುತ್ತು ಕಡೆ ಈಗ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಎಲ್ಲ ಕಡೆ ಪಾಳೆ ಹಚ್ಚಿ ನಾವು ಸರ್ತಿಯಲ್ಲಿ ನಿಂತು ಹೋಗ್ಬೇಕಾಗತ್ತೆ. ಹಂಗಾಗಿ ನಾವು ಈ ಸೈಡ್ ಇದೀವಲ್ಲ ಇದೊಂದು ಸೈಡ್ ಬಾಗಿಲ, ಅಂದರೆ ಇದು ದೇವಸ್ಥಾನದ ಇದೊಂದು ಸೈಡ್ ಬಾಗಿಲ. ಅಲ್ಲಿ ಏನು ಕಾಣಿಸುತ್ತೆ ನಮ್ಮ ರೈಟಲ್ಲಿ ಅದು ಕೂಡ ಯಲ್ಲಮ್ಮ ದೇವಿಯ ಒಂದು ಗುಡಿಯ ಬಾಗಿಲು. ಈ ಕಡೆ ನಾವು ಅದ್ರ ಮುಂದೆ ಹಾಸಿ ಅದ್ರ ಏನು ಗುಡಿ ಒಳಗೆ ಹೋಗುವಂಥದ್ದು ಏನು ಮಾಡಲಿಲ್ಲ. ಅದ್ರ ಮುಂದೆ ಹಾಸಿ ಮುಂದೆ ಹೋಗಿ ನಾವು ಏನು ಮೇನ್ ಅಂದರೆ ಕಾಯಿ ಕರ್ಪೂರ ತೊಗೋಬೇಕಲ್ಲ ಅದನ್ನು ತೊಗೋಬೇಕು. ಅದಕ್ಕೆ ಮೊದಲು ಒಂದು ಸ್ವಲ್ಪ ಸುತ್ತಾಡ್ತಾರೆ ಇವರು. ಅದು ಇದು ಎಲ್ಲಿ ಏನು ಅಂತ ನೋಡಿಕೊಂಡು ಆಮೇಲೆ ತೊಗೊಂಡು ಹೋಗುವಾಗ ತೊಗೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸುತ್ತಾಡತ್ತಿದ್ವಿ. ಎಷ್ಟು ಗದ್ದಲು ಇತ್ತಂದರೆ ಆ ಗದ್ದಲ ನೋಡಿದ್ರೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಗದ್ದಲು ಇತ್ತು. ನಾವು ಸಿಕ್ಕೊಂದು ಒದ್ದಾಡೇ ಬಿಟ್ಟಿವಿ ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ ಇಷ್ಟು ಗದ್ದಲಿತ್ತು. ಆದರೂ ಕೂಡ ನಾನು ಗಟ್ಟಿ ಧೈರ್ಯ ಮಾಡಿ ಕ್ಯಾಮ್ರಾ ಹಿಡ್ಕೊಂಡೋಗ್ಬಿಟ್ಟಿದ್ದೆ. ಸೆಲ್ಫಿ ಸ್ಟಿಕ್ನಾಗ ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡಿ ಹಿಡ್ಕೊಂಡೋಗ್ಬಿಟ್ಟಿದ್ದೆ. ಆದರೂ ಆ ಗದ್ದಲದಾಗ ದಾಟ್ಕೊಂಡೆಲ್ಲ ಹೋಗಬೇಕಾಗಿತ್ತು. ಆದರೂ ಒಂಥರ ಮಜಾ ಇರುತ್ತೆ ರೀ ಆ ಗದ್ದಲದಾಗೆಲ್ಲ ಹೋಗಬೇಕಲ್ಲ, ಒಂಥರ ಏನೋ ಮಜಾ ಇರುತ್ತೆ. ಆದರೂ ಅದನ್ನ ದಾಟ್ಕೊಂಡು ಹೋಗೇಬಿಟ್ವಿ. ಮುಂದೆ ಹೋದ್ಮೇಲೆ ಅಲ್ಲಿ ಒಂದು ಈ ಥರ ಏನು ನೋಡ್ತೀವಲ್ಲ ನಾವು, ಇದನ್ನು ಎಲ್ಲಿ ನೋಡಿದ್ರು ಎಲ್ಲ ಮುಡೋಕ್ಕೆ ನೀವು ಒಂದೊಂದು ಹೆಜ್ಜೆ ಅಂದರೆ ಒಂದು 10 ಹೆಜ್ಜೆ ಹೋದ ತಕ್ಷಣ ಮತ್ತೊಬ್ರು ಈ ಥರ ಮಾಡ್ತಾ ಇರ್ತಾರೆ. ದೇವರು ದಿಂಡ್ರು ಅಂದರೆ ಈ ಥರ ಅಂದರೆ ಎಲ್ಲ ಮುಡ್ದ ಜಾಸ್ತಿ ನೋಡೋಕ್ಕೆ ಸಿಗೋದೇ ಈ ಥರ. ಹಂಗೆ ಮಾಡ್ಕೊಂಡು ನಾವು ಬಂದ ಉದ್ದೇಶಕ್ಕೆ ನಾವು ಬಂದಾಗ್ಬಿಟ್ವಿ. ಯಾಕಂದ್ರೆ ನಾವು ಬಂದಿದ್ದು ಈ ಪಾಲ್ಗಿ ತೊಗೋಬೇಕಂತ. ಇಲ್ಲಿ ಕಾಣ್ತವಲ್ಲ ಇದು ಪಾಲ್ಗಿ. ಈ ಪಾಲ್ಗಿ ತೊಗೋಬೇಕು ಮತ್ತು ಕುಂಕುಮ ಭಂಡಾರ ಕಾಯಿ ಕರ್ಪೂರ ಅದೆಲ್ಲ ತೊಗೋಬೇಕಂತೇಳಿ. ಹಾಗಾಗಿ ಅವ್ರು ತೊಗೊಳಕತ್ತಿದ್ರು. ನಾನು ಸುಮ್ಮನೆ ವಿಡಿಯೋ ಮಾಡ್ಕೊತ ನಿಂತಿದ್ದೆ. ಅವ್ರು ಹೆಂಗೆ ಏನೇನು ಬಗೆಹರಿಸಿ ಎಷ್ಟು ತೊಗೊತಾರಂತ ಗೊತ್ತಿಲ್ಲ. ನಾನು ಸುಮ್ಮನೆ ನಿಂತಿದ್ದೆ. ಅವರು ರೇಟ್ ಬಗೆಹರಿಸಿ ತೊಗೊಳತ್ತಿದ್ರು.
ಆಯಿತು. ಹಿಂಗೆ ಮಾಡಿ ಅವರು ಕಾಯಿ ಕರ್ಪ ಮತ್ತು ಪಾಲ್ಗಿ ಅದು ಏನೇನು ಬೇಕು ಎಲ್ಲ ತೊಗೊಂಡೋಗ್ಬಿಟ್ರು. ತೊಗೊಂಡು ಅದನ್ನು ಪ್ಯಾಕ್ ಮಾಡತ್ತಿದ್ರು. ಪ್ಯಾಕ್ ಮಾಡಿ ಈಗ ಅಮೌಂಟ್ ಕೊಟ್ಟು ನಮ್ಮ ಗಾಡಿ ಎಲ್ಲಿ ಹೋಗುತ್ತಂದ್ರೆ ಸೀದಾ ಗಾಡಿ ಕಡೆ ಹೋಗಬೇಕು. ಅದಕ್ಕೂ ಮುಂಚೆ ಇವರೆಲ್ಲ ತೊಗೊಂಡ್ಮೇಲೆ ಇನ್ನೂ ಒಂದಿಷ್ಟು ಕೆಲಸ ಅದಾವೆ, ಅವು ಏನೇನಂತ ನೋಡ್ಕೊರಿ, ಕಂಟಿನ್ಯೂ ನೋಡಿದ್ರೆ ಗೊತ್ತಾಗತ್ತೆ. ಈ ಕಡೆ ನಮ್ಮ ಮಲ್ಲಪ್ಪನ ಏನೋ ಡಿಸ್ಕಷನ್ ಮಾಡತ್ತಿದ್ದ. ಈಗ ಅಂಕರ್ ಒಂದು ಕೆಲಸ ಮುಗೀತು. ಈಗ ಹೇಳಿದ್ನಲ್ರಿ, ಈಗ ಏನಾದ್ರು ಪಾಲ್ಗಿ ತೊಗೊಳೋದು ಕಾಯಿ ಕರ್ಪೂರ ತೊಗೊಂಡ್ರು ಒಂದು ಕೆಲಸ ಮುಗೀತು. ಈಗ ಅದಕ್ಕೆ ಏನೇನು ಬೇಕು ಪೂಜೆಕಂದ್ರೆ ಹಣ್ಣು ಗಿಣ್ಣು ಬೇಕು, ಅದನ್ನೆಲ್ಲ ತೊಗೊಂತಾರೆ. ಅದೊಂದು ಸ್ವಲ್ಪ ನೋಡಬೇಕು. ನಾವೇನು ಹೊಂಟಿವಲ್ಲ ಇದೆಲ್ಲ ಗುಡಿ ಸುತ್ತಮುತ್ತಲ ಇರುವಂಥ ಏರಿಯಾ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಗದ್ದಲ ಇರುತ್ತೆ ಮತ್ತು ಹುಣ್ಣಿಮೆ ಆಗಿದ್ದರಿಂದ ಅಲ್ಲಲ್ಲಿ ಮತ್ತು ಇಡೀ ಗುಡ್ಡು ತುಂಬ ಜನ ಇರ್ತಾರೆ. ಹಂಗಾಗಿ ಸ್ವಲ್ಪ ಗದ್ದಲ ಕಡಿಮೆ ಆದರೂ ಕೂಡ ಇಷ್ಟು ಗದ್ದಲ ಕಂಟಿನ್ಯೂ ಆಗಿ ಇರೋದೇ ಇದು. ನಾ ಮೊದಲೇ ಹೇಳಿದೆಲ್ಲ, ನೆಕ್ಸ್ಟ್ ಏನಂದ್ರೆ ಬಾಳೆಹಣ್ಣು ತೊಗೊಳತ್ತಾರ. ಬಾಳೆಹಣ್ಣು ಅದನ್ನೆಲ್ಲ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಗಜ್ರಿ, ಕೊತ್ತಂಬರಿ, ಕರಿಬೇ ಅದೆಲ್ಲ ಕಾಯಿಪಲ್ಲೆ ಅದೆಲ್ಲ ತೊಗೊಂತಾರೆ. ಪೂಜೆಗೆ ಏನೇನೋ ಮೆಂತೆ ಗಿಂತೆ ಅದೆಲ್ಲ ತೊಗೊಂತಾರೆ. ಉಳ್ಳಾಗಡ್ಡಿ ಅದೆಲ್ಲ ಗಜ್ರಿ ಪೂಜೆಗೆಲ್ಲ ಬೇಕಾಗುತ್ತೆ, ಅದನ್ನೂ ತೊಗೊಂತಾರೆ. ಈಗ ಜಸ್ಟ್ ಒಂದು ಡಜನ್ ಹಣ್ಣು ತೊಗೊಂಡ್ರು. ಅದು ಮುಗಿಸ್ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ನಾವು ಕಾಯಿಪಲ್ಲೆ ತೊಗೊಳಕ್ಕೆ. ಇಲ್ಲಿ ನಮ್ಮ ಹುಡ್ರು ನೋಡ್ರಿ, ಆ ಕಾಯಿಪಲ್ಲೆ ತೊಗೊಳೋದು ಅಷ್ಟಿದ್ರೆ ಇವ್ರು ಒಂದು ಸ್ವಲ್ಪ ಅಂದ್ರೆ ನಮ್ಗೆ ಚಟ ಹೋಗೋಲ್ಲ ಅಂತಾರಲ್ಲ, ಸ್ವಲ್ಪ ನಮ್ಮ ಹುಡುಗ ಹೆಂಗೆ ಕೈ ಇಟ್ಟು ತಿಂತ ನೋಡ್ರಿ, ಅದು ಮುಂದೆ ಸೀನ್ಯಾಗ ಗೊತ್ತಾಗುತ್ತೆ ನಿಮ್ಗೆ. ಅವರು ರೇಟ್ ಬಗೆಹರಿಸಿ ಅವ್ರು ತೊಗೊಂತಿರ್ತಾರೆ, ಇವ್ರು ಸುಮ್ಮಿರಲ್ರಿ. ಇವ್ರ ಕೆಲಸನ ಅದು. ನಾವು ಎಲ್ಲಿ ಹೋದ್ರೂ ನಮ್ಮ ಕೆಲಸನೂ ಅದ. ಸ್ವಲ್ಪ ನಾ ವಿಡಿಯೋ ಮಾಡತ್ತೀನಿ ಅಂತೇಳಿ ನಾನು ತೊಗೊಳುವಂಥ ಕೆಲಸ ಏನು ಮಾಡಲಿಲ್ಲ. ಜಸ್ಟ್ ಇಲ್ಲೊಬ್ಬ ಕಾಂತ ನೋಡ್ರಿ, ಹುಡುಗ ಹೆಂಗೆ ಮಾಡ್ತಾನೀಗ. ಈಗ ಆಲ್ರೆಡಿ ತಿನ್ನತ್ತಾನ, ಅದು ಕಂಡು ಬಂದಿಲ್ಲ. ಈಗ ಮತ್ತೊಮ್ಮೆ ಕೈ ಹಾಕ್ತು ಅಂತ ನೋಡ್ರಿ. ಸಖತ್ ತುಡುಗದನ್ರಿ, ಯಾರಿಗೂ ಗೊತ್ತಲ್ಲಾರ್ದಂಗೆ ಅತ್ತಾಗ ಹೊಳ್ಳಿ ಹೆಂಗೆ ತಿಂತ ನೋಡಿ. ಆಯಿತು, ಎಲ್ಲ ತೊಗೊಂಡು ಅಂಕರ್ ಹೊಂಟ್ವಿ. ಅದ್ರ ಮುಂದೆ ಒಂದು ಮತ್ತೆ ಆಗಲ್ಲ ಹೇಳಿದ್ನಲ್ಲ, ಆ ಥರ ಒಂದು ಶೋ ನಡೀತಾಯಿತ್ತು. ಅದು ಏನಂತ ನೋಡಿದ್ಲಿ ಆಲ್ರೆಡಿ ಅದು ಮುಗಿಯಾಕೆ ಬಂದಿತ್ತು. ಆದರೂ ಕೂಡ ಒಂದು ಸ್ವಲ್ಪ ಸಿಕ್ಕಷ್ಟು ಆದರೂ ಸ್ವಲ್ಪ ನೋಡ್ಕೊಂಬಂದ್ಬಿಡ್ರಿ. ಅವರೆಲ್ಲ ಮುಗಿಸಿ ಇನ್ನೇನು ಹೊಂಟಿದ್ರೆ ಅದ್ರ ನಮ್ಮ ಮಲ್ಲಪ್ಪನ ಒಂದು ಫೋಟೋ ತೊಗೋಬೇಕಂತ ನಿಂತ ಬಿಟ್ಟ. ಬಟ್ ನಾನು ವಿಡಿಯೋ ಮಾಡೋಕತ್ತಿದ್ದರಿಂದ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಅದ್ರ ವಿಡಿಯೋ ಮಾತ್ರ ಕರೆಕ್ಟಾಗಿ ಪೋಸ್ ಕೊಟ್ಟಿದ್ರು. ನಾನು ಅದೇ ಥರ ವಿಡಿಯೋ ಮಾಡಿದ್ದೀನಿ. ಅದ್ರಾಗೇನು ನಂದೇನು ತಪ್ಪಿಲ್ಲ. ಅವ್ರು ಹೆಂಗೆ ಪೋಸ್ ಕೊಟ್ಟಾರ ಹಂಗೆ ವಿಡಿಯೋ ಮಾಡಿದ್ದೀನಿ. ಹಂಗೆ ಮಾಡಿಂದ ನಮ್ಮ ಮಲ್ಲಪ್ಪನ ಒಂದು ಮಾತು ಕೇಳ್ತಾನೆ, ಏನು ಕೇಳ್ತಾನಂತ ನೋಡ್ಕೊರಿ. ಆ ವಿಡಿಯೋ ಅಥವಾ ಫೋಟೋ ಕರೆಕ್ಟಾಗಿ ಬಂದೈತಿಲ್ಲ ಅಂತ ಕೇಳಿದೆ. ಇಲ್ಲ ನಾ ಬರೋಬ್ಬರಿ ಬಂದೈತೆ ಅಂತ ನಾನು ಹೇಳಿದೆ. ಅದಾದಮೇಲೆ ನಾವು ಹೊಂಟಾದ್ಮೇಲೆ ಯಾಕಂದ್ರೆ ನಮ್ಮ ಕೆಲಸನೇ ಇನ್ನೇನಿಲ್ಲ, ಸೀದಾ ಗಾಡಿ ಕಡೆ ಹೋಗೋದು. ಅದಕ್ಕೆ ಮುಂಚೆ ಇಲ್ಲಿ ಕಬ್ಬಿನ ಹಾಲು ಕಂಡು ಕಬ್ಬಿನ ಹಾಲು ಕುಡಿಯೋಕೆ ನಮ್ಮ ಮಂದಿ ನಿಂತ ಬಿಟ್ರು. ಕಬ್ಬಿನ ಹಾಲು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಯಾಕಂದ್ರೆ ನಾವೀಗ ಊಟ ಮಾಡಿ ಬಂದಿದ್ವಿ, ಹಾಗಾಗಿ ಕಬ್ಬಿನ ಹಾಲು ಕುಡಿನಂತೆ ಎಲ್ಲರೂ ಕಬ್ಬಿನ ಹಾಲು ಕುಡಿಯಾತಿದ್ರು. ಹಂಗೆ ನಾವು ವಿಡಿಯೋ ಮಾಡ್ಕೊಂಡು ಒಂದು ಕಬ್ಬಿನ ಹಾಲು ತೊಗೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅವ್ರು ಆಲ್ರೆಡಿ ಕುಡಿತಾಯಿದ್ರು, ನಾನು ಅದ್ರಾಗ ವಿಡಿಯೋ ಮಾಡ್ಕೊಂಡು ಕುಡಿತಾಯಿದ್ದೆ. ಆ ಕಬ್ಬಿನ ಹಾಲು ಕೊಡೋ ತಂಗಿಯಮ್ಮ ಈ ಕಡೆನೂ ನೋಡ್ತಾಯಿದ್ಲು, ಯಾಕಂದ್ರೆ ಕ್ಯಾಮ್ರಾ ಹಿಡ್ದಿದ್ನಲ್ಲ, ಹಂಗಾಗಿ ಈ ಕಡೆನೂ ನೋಡ್ತಾಯಿದ್ದು. ವ್ಯಾಪಾರನೂ ಭರ್ಜರಿ ಮಾಡ್ತಾಯಿದ್ಲು, ಕೆಲಸ ಮಾತ್ರ. ಅಂತೂ ಇಂತೂ ನಾನಂಕರ್ ಕುಡಿದು ಮುಗಿಸಿದೆ. ಆದರೆ ಇವ್ರು ಸಾಹೇಬ್ರು ಏನು ಮಾಡಿದ್ರು ಅಂದರೆ 2ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರು. ಹಂಗೆ ಕುಡಿದು ಕಾಟಿಟ್ರು, ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ಹೊಂಟೆ. ಬಟ್ ಇಲ್ಲಿ ನಾವು ಹೋಗ್ಬೇಕಂದ್ರೆ ದಾರಿ ಒಳಗೆ ಈ ಥರ ಅಂದ್ರೆ ಮಳೆ ಮೇಲೆ ಈ ಥರ ಒಬ್ಬರು ಸ್ವಾಮಿ ಅಂತಿರೋ ಏನಂತೀವಿ ಗೊತ್ತಿಲ್ಲ, ಅವ್ರು ಒಟ್ಟು ನಿಂತಿದ್ರು. ಅದನ್ನು ನೋಡಿದರೆ ನಂಗೆ ಏನು ಅನ್ನಿಸ್ತು ಅಂದರೆ ವಿಜ್ಞಾನದಾಗ ಅಲ್ಲಿ ಇಲ್ಲಿ ಹೇಳ್ತಾರಲ್ಲ, ಯಾಕಂದ್ರೆ ಪ್ರಯೋಗ ಮಾಡುವಾಗ ಹೇಳ್ತಾರೆ. ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಒಂದು ಯಾವುದೋ ವಸ್ತುವಿನ ಮೇಲೆ ಕರೆಕ್ಟಾಗಿ ಭಾರ ಹಾಕಿದಾಗ ಅದರ ಇದು ನಮಗೆ ಬೀಳಲ್ಲ ಅಂತ ಹೇಳ್ತಾರೆ. ಆ ಥರ ಏನೋ ಕಾನ್ಸೆಪ್ಟ್ ಮೇಲೆ ನಿಂತಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ಅದನ್ನೊಂದು ಸ್ವಲ್ಪ ನೋಡಿಕೊಂಡು ನಾವು ಮುಂದೆ ಹೋಗ್ಬಿಟ್ವಿ. ಅದು ಏನು ಅನಿಸುತ್ತೆ ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡ್ಬೋದು. ಅಂತೂ ಇಂತೂ ನಾವು ಬಂದಿದ್ದ ಕೆಲಸ ಅಂಕರ್ ಆಯಿತು. ನಾವೀಗ ಹೋಗ್ತಾ ಇರೋದು ಗಾಡಿ ಕಡೆ. ಯಾಕಂದ್ರೆ ನಮ್ಮ ಕೆಲಸ ಏನು ಬಂದಿದ್ವಲ್ಲ ಆ ಕೆಲಸ ಮುಗೀತು. ಹಂಗಾಗಿ ನಾವು ಗಾಡಿ ಕಡೆ ಹೊಂಟಿದ್ವಿ. ನಾನು ಸ್ವಲ್ಪ ಹಿಂದೆ ನೋಡಿದರೆ ಅವರು ಯಾರೂ ಮುಂದೆ ಬಂದಿರಲಿಲ್ಲ. ಮುಂದೆ ಒಬ್ರು ಅಣ್ಣ ಭೇಟಿ ಆದರು. ಅವ್ರು ಏನೋ ಕೇಳ್ತಾರೆ, ಅದು ಏನಂತ ನೀವೇ ನೋಡ್ಕೊಂಬಿಡಿ. ಹಾಯ್ ಗರ್ಲ್ಸ್.
ಗರ್ಲ್ಸ್ ಬೇಕಾ? ಗರ್ಲ್ಸ್ ಬೇಕು. ಅಣ್ಣ ಗರ್ಲ್ಸ್ ಬೇಕಂತ ಅಣ್ಣ ಹೇಳ್ತಾ ಇದ್ರು ಹಾಯ್ ಗರ್ಲ್ಸ್ ಅಂದರು. ಅದಕ್ಕೆ ನಾವಿಲ್ಲಿ ಇಷ್ಟು ಜನ ಬಾಯಿಸಿದ್ದು ವಿಡಿಯೋ ಮಾಡೋಕತ್ತಿದ್ದು ನಾನು ಕೂಡ ಇದ್ದರೂ ಕೂಡ ಅಣ್ಣಗೆ ಹಾಯ್ ಗರ್ಲ್ಸ್ ಅಂತ ಬಾಯಲ್ಲಿ ಬಂದುಬಿಡ್ತು. ಹಂಗಾಗಿ ಅಣ್ಣ ಗರ್ಲ್ಸ್ ಬೇಕಾ ಅಂತ ಕೇಳಿದೆ. ಬೇಕು ಅಂತ ಹೇಳ್ದೆ. ಆಯ್ತಣ್ಣ ನನ್ನ ಕಡೆಯಿಂದ ಕೊಡ್ಸೋಕ್ಕಾಗಲ್ಲ ಅಂಥೇಳಿ ನಾನು ಹಂಗೆ ಸುಮ್ಮನೆ ಮುಂದೆ ಬಂದುಬಿಟ್ಟೆ. ಇನ್ನೇನು ನಾವು ಬಂದಿದ್ದ ಕೆಲಸ ಎಲ್ಲ ಆಯಿತು. ನಾವು ಹೋಗ್ತಾ ಇರೋದು ಈಗ ಗಾಡಿ ಕಡೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಹುಡುಗರೆಲ್ಲ ನನಗೆ ಹಾಯ್ ಹೇಳ್ತಾಯಿದ್ರು. ಅವರಿಗೆಲ್ಲ ಹಾಯ್ ಹೇಳಿಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಂಟಿನ್ಯೂ ಆಗಿ ಎಲ್ಲ ವಿಡಿಯೋಗಳನ್ನು ನೋಡ್ಕೊಂಬನ್ನಿ.